ನಮಸ್ಕಾರಗಳು. ಈ ದಿನ ನಾವು ಭಾರತದ ಇಂಧನ ಸ್ಟ್ಯಾಕ್ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚೆಗೆ ಇಂಧನ ಸಚಿವಾಲಯವು ಇಂಡಿಯಾ ಎನರ್ಜಿ ಸ್ಟ್ಯಾಕ್ IES ಅನ್ನು ಕಲ್ಪಿಸಲು ಒಂದು ಕಾರ್ಯಪಡೆಯನ್ನ ಪ್ರಾರಂಭಿಸುವುದಾಗಿ ಘೋಷಿಸಿದೆ. ಏನಿದು ಭಾರತದ ಇಂಧನ ಸ್ಟಾಕ್? ಇದು ಭಾರತದ ಇಂಧನ ವಲಯಕ್ಕೆ ಏಕೀಕೃತ, ಸುರಕ್ಷಿತ ಮತ್ತು ಪರಸ್ಪರ ಕಾರ್ಯನಿರ್ವಹಿಸಬಹುದಾದ ಡಿಜಿಟಲ್ ಮೂಲಸೌಕರ್ಯವನ್ನು ರಚಿಸುವ ಗುರಿಯನ್ನು ಹೊಂದಿರುವ ಉಪಕ್ರಮವಾಗಿದೆ. ಇದು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವಾಗಿದ್ದು, ವಿದ್ಯುತ್ ಮೌಲ್ಯ ಸರಪಳಿಯಲ್ಲಿ ನಿರ್ವಹಿಸಲು, ಮೇಲ್ವಿಚಾರಣೆ ಮಾಡಲು ಮತ್ತು ನಾವೀನ್ಯತೆ ನೀಡಲು ಪ್ರಮಾಣೀಕೃತ, ಸುರಕ್ಷಿತ ಮತ್ತು ಮುಕ್ತ ವೇದಿಕೆಯನ್ನು ಒದಗಿಸುತ್ತದೆ. ಈ ಉಪಕ್ರಮವನ್ನು ವಿದ್ಯುತ್ ಸಚಿವಾಲಯವು ಮುನ್ನಡೆಸುತ್ತಿದೆ. ಗ್ರಾಹಕರ ಸ್ವತ್ತುಗಳು ಮತ್ತು ವಹಿವಾಟುಗಳಿಗೆ ಸಂಬಂಧಪಟ್ಟಂತಹ ವಿಶಿಷ್ಟ ಐಡಿಗಳು, ನೈಜ ಸಮಯದ ಸಮ್ಮತಿ ಆಧಾರಿತ ಡೇಟಾ ಹಂಚಿಕೆ, ಗ್ರಾಹಕ ಸಬಲೀಕರಣ, ಮಾರುಕಟ್ಟೆ ಪ್ರವೇಶ ಮತ್ತು ನಾವೀನ್ಯತೆಗೆ ಪರಿಕರಗಳು ಇವೆಲ್ಲವುಗಳನ್ನ ಇಂಡಿಯಾ ಎನರ್ಜಿ ಸ್ಟ್ಯಾಕ್ ನೀಡುತ್ತದೆ. ಈ ಮೇಲಿನ ಉಪಕ್ರಮಗಳಿಗೆ ಮಾರ್ಗದರ್ಶನ ನೀಡಲು ಸಚಿವಾಲಯವು ತಂತ್ರಜ್ಞಾನ, ವಿದ್ಯುತ್ ವಲಯ ಮತ್ತು ನಿಯಂತ್ರಕ ಕ್ಷೇತ್ರಗಳ ತಜ್ಞರನ್ನು ಒಳಗೊಂಡ ಮೀಸಲಾದ ಕಾರ್ಯಪಡೆಯನ್ನು ರಚಿಸಿದ್ದು, ಇದು ಇಂಡಿಯಾ ಎನರ್ಜಿ ಸ್ಟ್ಯಾಕ್ ನ ಅಭಿವೃದ್ಧಿ, ಪೈಲಟ್ ಅನುಷ್ಠಾನ ಮತ್ತು ರಾಷ್ಟ್ರವ್ಯಾಪಿ ಸ್ಕೇಲ್ ಅಪ್ ಅನ್ನು ಮುನ್ನಡೆಸುತ್ತದೆ. ಭಾರತದ ಇಂಧನ ಸ್ಟ್ಯಾಕ್ ಇದನ್ನ ಇಂಧನ ಸಚಿವಾಲಯವು ಆರಂಭಿಸುವುದಾಗಿ ಘೋಷಿಸಿದೆ. ಇದನ್ನ ವಿದ್ಯುತ್ ಸಚಿವಾಲಯವು ಮುನ್ನಡೆಸಲಿದೆ.